ನಮಸ್ಕಾರ. ಕೆಲವೊಂದು ಸತಿ ನಮ್ಮಗಳಿಗೆ ಜೀವನದಲ್ಲಿ ಏನಿದೆ ಅನ್ನೋದು ಮಹತ್ವನೇ ಗೊತ್ತಾಗೋದಿಲ್ಲ. ಯಾಕಂದರೆ ಇಂಗ್ಲೀಷಲ್ಲಿ ಹೇಳಿದ ಹಾಗೆ ವಿ ಟೇಕ್ ಇಟ್ ಫಾರ್ ಗ್ರ್ಯಾಂಟೆಡ್. ಅಂದರೆ ಇದ್ಬಿಟ್ಟಿದೆ, ನಾರ್ಮಲಾಗಿ ಇದ್ಬಿಟ್ಟಿದೆ ಅನ್ನೋ ಲೆಕ್ಕದಲ್ಲಿ ಬರ್ತೀವಿ. ಮೋದಿಯವರ ಒಂದು ದೊಡ್ಡ ಗುಣ ಏನು ಅಂತಂದರೆ, ಅವರ ದೊಡ್ಡ ಸಾಧನೆ ಏನು ಅಂತಂದರೆ, 25ರಿಂದ 30 ವರ್ಷಗಳ ಕಾಲ ದೇಶಾದ್ಯಂತ ಹಳ್ಳಿಗಳಲ್ಲಿ ಬಡವರ ಮನೆಗಳಲ್ಲಿ ಓಡಾಡಿ ಮಾಡಿ ಇದ್ದು ಬಂದು ಅವರ ಕಷ್ಟ ಸುಖ ಅನ್ನೋದೇನು ಅಂತ ಗೊತ್ತಿದೆ. ಹಿ ಡಸಂಟ್ ಟೇಕ್ ಎನಿಥಿಂಗ್ ಫಾರ್ ಗ್ರ್ಯಾಂಟೆಡ್. ಆದ್ದರಿಂದ 14ನೇ ಇಸ್ವಿಯಲ್ಲಿ ಪ್ರಧಾನಿಯಾದಾಗ ಮೊಟ್ಟ ಮೊದಲ ಭಾಷಣ, ಕೆಂಪುಕೋಟೆ ಮೇಲೆ ನಿಂತು ಮಾಡಿದ ಸ್ವಾತಂತ್ರ್ಯದ ಭಾಷಣದಲ್ಲಿ ಅವ್ರು ಹೇಳಿದ್ದೇನು ಅಂತಂದರೆ, ನಮ್ಮ ದೇಶದ ಪರಿಸ್ಥಿತಿ ಏನು ಅಂತಂದರೆ, ನಮ್ಮ ದೇಶದ ಅಕ್ಕ ತಂಗಿಯರಿಗೆ, ತಾಯಂದಿರಿಗೆ, ಮಕ್ಕಳಿಗೆ ಶೌಚಾಲಯಗಳಿಲ್ಲ. ಕೇವಲ ಒಂದು 30% ಶೌಚಾಲಯಗಳಿದೆ, 90% ಆಗಿಲ್ಲ, 100% ಆಗಿಲ್ಲ. ಇದನ್ನು ನಾವು 100% ಅಷ್ಟು ಶೌಚಾಲಯಗಳನ್ನು ತರೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಕೆಂಪುಕೋಟೆ ಮೇಲೆ ನಿಂತು ಮಾತಾಡಿದಾಗ ಅಪಹಾಸ್ಯ ಮಾಡೋರು ಮಾಡೇ ಮಾಡ್ತಾರೆ. ಕೆಂಪುಕೋಟೆ ಮೇಲೆ ನಿಂತು ಮಾಡೋ ಮಾತಾ ಇದು, ಅವ್ರು ಬೇರೆ ಏನೋ ದೊಡ್ಡದಾಗಿ ಮಾತಾಡಬೇಕಿತ್ತು ಅಂತಂದರು. ಅದಕ್ಕೆ ಪ್ರಧಾನಮಂತ್ರಿಗಳು ಹೇಳಿದ್ರು, ದೇಶದ ನೈಜ ಚಿತ್ರಣ ಏನಿದೆ ಎಲ್ಲಿವರೆಗೂ ನಾವು ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಬದಲಾವಣೆ ಮಾಡೋದಿಲ್ವೋ, ಬರೀ ಗಾಳಿಯಲ್ಲಿ ಮಾತಾಡಿದ್ದು ಗಾಳಿ ಮಾತಾಗತ್ತೆ, ನನಗೆ ಗಾಳಿ ಮಾತು ಬೇಡ ಅಂಥೇಳಿ. ಗಾಂಧೀಜಿಯವರ ಒಂದು 150ನೇ ಬರ್ತ್ಡೇ ಹೊತ್ತಿಗೆ ನಮ್ಮ ದೇಶ ODF, ಓಪನ್ ಡಿಫಿಕೇಷನ್ ಫ್ರೀ ಆಗಬೇಕು ಅನ್ನೋ ಒಂದು ಕನಸನ್ನು ಕಂಡರು, ಒಂದು ಕಮಿಟ್ಮೆಂಟ್ ತೊಗೊಂಡ್ರು, ಚಾಲೆಂಜ್ ತಮಗೆ ತಾವೇ ಹಾಕ್ಕೊಂಡ್ರು. ಅಂದಿನಿಂದ ಹಿಡಿದು 19ನೇ ಇಸ್ವಿ ತನಕ ನೀವು ನೋಡ್ತಾ ಬಂತು ಅಂತಂದರೆ, ನೀವು ದೇಶಾದ್ಯಂತ ಪ್ರತಿಯೊಂದು ಹಳ್ಳಿಗೂ ಕೂಡ, ಪ್ರತಿಯೊಂದು ಮನೆಗೂ ಕೂಡ ಒಂದು ಟಾಯ್ಲೆಟ್, ಶೌಚಾಲಯ ಅನ್ನೋದನ್ನಾಯಿತು. ಪ್ರಧಾನಿಯವರು 14ನೇ ಇಸ್ವಿಯಲ್ಲಿ ಚುನಾವಣೆ ಬಂದ ಸಂದರ್ಭದಲ್ಲಿ ಒಂದು ಮಾತಾಡಿದರು, ಮ್ಯಾನಿಫೆಸ್ಟೋ ಬಗ್ಗೆ ಮಾತನಾಡಬೇಕಾದ್ರೆ, ಪೆಹಲೆ ಶೌಚಾಲಯ ಬಾದ್ ಮೇ ದೇವಾಲಯ ಅಂಥೇಳಿ. ಅಂದರೆ ಮೊದಲನೇದಾಗಿ ಶೌಚಾಲಯಗಳನ್ನ ಕಟ್ಟಿಸ್ತೀನಿ, ಆ ನಂತರ ದೇವಾಲಯ ಅಂದರೆ ರಾಮ ಮಂದಿರ, ಅಯೋಧ್ಯೆಯ ರಾಮ ಮಂದಿರನ ಕಟ್ಟಿಸ್ತೀನಿ ಅಂಥೇಳಿ ಮಾತಾಡ್ದಂಗೆ ನಡ್ಕೊಂಡ್ರು ಅವರು. ಬಟ್ ಇದರಲ್ಲಿ ದೊಡ್ಡತನ ಏನು? ಸರಿ, ಒಂದೇನೋ ಬೇಕಿತ್ತು ಮಾಡಿದರು. ಹಿಂದಿನ ಕಾಂಗ್ರೆಸ್ ಸರ್ಕಾರಗಳು ಕೂಡ ವರ್ಷಕ್ಕೊಂದು 50,000, 1,00,000 ಟಾಯ್ಲೆಟ್ಗಳು ಕಟ್ತಿದ್ದು. ಶೌಚಾಲಯ ಮಾಡಲೇ ಇಲ್ಲ ಅಂತೇನಲ್ವಲ್ಲ, ಮಾಡಿದ್ದಕ್ಕೆ 33% ಬಂತು 70 ಇಸ್ವಿಗಳಲ್ಲಿ, 65 ವರ್ಷದಲ್ಲಿ ಅಂತ ನೀವು ಅನ್ಬೋದು. ಪ್ರಧಾನಮಂತ್ರಿಗಳ ಒಂದು ಕಾರ್ಯಪರತೆ ಏನಿದೆ, ಮೋದಿನಾಮಿಕ್ಸ್ ಅನ್ನೋದ್ರೊಟ್ಟಿಗೆ ಅವರ ಒಂದು ಕಾರ್ಯವೈಖರಿ ಏನಿದೆ, ಅದು ಸ್ಕೇಲ್ ಆ್ಯಂಡ್ ಸ್ಪೀಡ್, ಇವೆರಡು ಭಾಳ ವಿಚಾರ ಮಾಡಬೇಕಾದ ನಾವು. ಸೆನ್ಸಿಟಿವಿಟಿ ಅಂತೂ ಇದ್ದೇ ಇದೆ, ಸಾಮಾಜಿಕ ಒಂದು ಒತ್ತು ಕೊಟ್ಟಿರೋದು. ಆ ಸೆನ್ಸಿಟಿವಿಟಿ ಜೊತೆಗೆ ಸ್ಕೇಲ್ ಮತ್ತು ಸ್ಪೀಡ್. ಸ್ಕೇಲ್ ಆ್ಯಂಡ್ ಸ್ಪೀಡ್ ಅಂತ ಹೇಳಿದಾಗ ನೀವು ಕಂಪೇರ್ ಮಾಡಿ ನೋಡಿ, ವರ್ಷಕ್ಕೆ ನೀವು 1,00,000 ಟಾಯ್ಲೆಟ್ ಕಟ್ಟೋದು ಹೇಗೆ, ನೀವು ವರ್ಷಕ್ಕೆ 2 ಕೋಟಿ ಟಾಯ್ಲೆಟ್ಗಳನ್ನ ಕಟ್ಟಿಸೋದು ಹೇಗೆ. ಅಂದರೆ ಆ 5 ವರ್ಷದ ಕಾಲಾವಧಿ ಮುಗಿಯೋ ಹೊತ್ತಿಗೆ, 19ನೇ ಇಸ್ವಿ ಚುನಾವಣೆ ಬರೋ ಹೊತ್ತಿಗೆ ನಮ್ಮ ದೇಶಾದ್ಯಂತ ಹತ್ರ 12 ಕೋಟಿ ಶೌಚಾಲಯಗಳನ್ನ ಕಟ್ಟೋಂಗಾಗಿತ್ತು. ಇದರಿಂದ ನೀವು ಬಂದಿದ್ದೇನು ಅಂತಂದರೆ, ಪ್ರಧಾನವರು ಹೇಳಿದ ಹಾಗೆ ಒಬ್ಬ ಹೆಣ್ಣುಮಗಳಿಗೆ, ಹಳ್ಳಿಯ ಹೆಣ್ಣುಮಗಳಿಗೆ, ಬಡ ಹೆಣ್ಣುಮಗಳಿಗೆ ಒಂದು ಡಿಗ್ನಿಟಿ ತಂದು ಕೊಟ್ವಿ, ಅನುಕೂಲ ತಂದು ಕೊಟ್ವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಡಿಗ್ನಿಟಿ ತಂದು ಕೊಟ್ವಿ. ಅನುಕೂಲ ಇದ್ದೇ ಇದೆ, ಡೆಫಿನೆಟ್ಲಿ ಎಸ್, ಅನುಕೂಲದೊಟ್ಟಿಗೆ ಡಿಗ್ನಿಟಿ ಅನ್ನೋದು ತಂದು ಕೊಟ್ವಿ. ಅಂದರೆ ಒಬ್ಬ ಹಳ್ಳಿಯ ವ್ಯಕ್ತಿ, ಒಬ್ಬ ಹಳ್ಳಿಯ ಬಡ ಹೆಣ್ಣುಮಗಳು ಇವತ್ತು ಮೋದಿಯವರ ಬಗ್ಗೆ ಇಷ್ಟು ಅಪಾರವಾದ ಅಭಿಮಾನ ಯಾತಕ್ಕೆ ಅಂತಂದರೆ, ಆಕೆಗೆ ನಮ್ಮ ಹತ್ರ ಎಕನಾಮಿಕ್ಸ್ ಬರದೇ ಇರ್ಬೋದು, MBA ಮಾಡಿಲ್ಲದೆ ಇದ್ದಿರ್ಬೋದು, ಇಂಟರ್ನ್ಯಾಷನಲ್ ಅಫೇರ್ಸ್ ಗೊತ್ತಿಲ್ಲದೆ ಇರ್ಬೋದು, ಆದರೆ ನನ್ನ ಜೀವನದಲ್ಲಿ ಒಂದು ಘನತೆಯನ್ನು ತಂದುಕೊಟ್ಟ ವ್ಯಕ್ತಿ, ಡಿಗ್ನಿಟಿ ತಂದುಕೊಟ್ಟ ವ್ಯಕ್ತಿ ಅನ್ನೋದು ಮೋದಿಯವರ ಬಗ್ಗೆ ಆಕೆಗಿರ್ತಕ್ಕಂತಹ ಒಂದು ಅಭಿಮಾನ, ಒಂದು ಗೌರವ. ಇದು ಒಂದು ಕಡೆ ಸೆನ್ಸಿಟಿವಿಟಿ ಆಯಿತು. ಸ್ಕೇಲ್ ಆ್ಯಂಡ್ ಸ್ಪೀಡ್ ನೋಡಿದ್ವಿ, 5 ವರ್ಷಗಳಲ್ಲಿ 10ರಿಂದ 12 ಕೋಟಿ ಟಾಯ್ಲೆಟ್ಗಳನ್ನ ಕಟ್ಟಿದ್ರು ಅಂತ. ಅದರಲ್ಲಿ ಮತ್ತೊಂದು ಕತೆ ಅಡಗಿದೆ. ಅಮಿತ್ ಶಾ ಅವರು ಪ್ರತಿಯೊಂದು ಬೈಠಕ್ನಲ್ಲೂ ಕೂಡ ಬಿಟ್ಟು ಬಿಡದಂಗೆ ಇದನ್ನು ಹೇಳ್ತಾರೆ. ಇದನ್ನು ಏನಿದೆ ಕತೆ ಇದರಲ್ಲಿ ಅಡಗಿರೋದು ಅಂತಂದರೆ, ನೀವು ಸಾಮಾಜಿಕ ಕೆಲಸ ಏನು ಅಂತ ಮಾಡ್ತಾ ಇದ್ದೀರಿ, ಆ ಉದ್ದೇಶ ಸಾಮಾಜಿಕ ಅನ್ನೋದು ಎಷ್ಟು ನಿಜಾನೋ, ಅದರ ಸಾಧನ ಏನಿದೆ ಅದು ಆರ್ಥಿಕ ಸಾಧನ. ಅಂದರೆ ಒಂದು ಶೌಚಾಲಯಕ್ಕೆ ಸರಿ ಸುಮಾರು ಒಂದು 25,000 ರೂಪಾಯಿ ಅಷ್ಟು ಖರ್ಚಾಗ್ತಾ ಇದೆ. ನೀವು ಸಬ್ಸಿಡಿ ಕೊಟ್ಟಿದ್ದು ರಾಜ್ಯ ಕೇಂದ್ರ ಜನರ ಕೈಲಿ ಹಾಕಿದ ದುಡ್ಡು, ಅದನ್ನು ಪಕ್ಕಕ್ಕಿಡೋಣ, ದುಡ್ಡು ಎಷ್ಟು ಬರ್ತಾ ಇದೆ ಅಂತಂದರೆ ಒಂದು 25,000 ರೂಪಾಯಿಯಷ್ಟು ದುಡ್ಡು ವಿನಿಯೋಗ ಆಗ್ತಾ ಇದೆ ಒಂದು ಶೌಚಾಲಯ ಕಟ್ಟಲಿಕ್ಕೆ. ನೀವು 10ರಿಂದ 12 ಕೋಟಿ ಶೌಚಾಲಯಗಳನ್ನ ಕಟ್ತಾ ಇದ್ದೀರಿ 5 ವರ್ಷದಲ್ಲಿ ಅಂತಂದರೆ, ಕೇವಲ ಶೌಚಾಲಯಕ್ಕೆ ಇನ್ವೆಸ್ಟ್ಮೆಂಟ್ ಎಷ್ಟಾಯಿತು ಅಂತಂದರೆ 1,1,4 ಲಕ್ಷ ಕೋಟಿಗಿನ್ನ ಮೀರಿದ್ದಾಯಿತು. ಅಂದರೆ 1,4 ಲಕ್ಷ ಕೋಟಿಗಳಷ್ಟು ಹಣ ವಿನಿಯೋಗ ಮಾಡ್ತಾ ಇದ್ದೀವಿ, ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ ಅದು ರೊಟೇಷನಲ್ ಎಫೆಕ್ಟ್ ಅನ್ನೋದು ಬರುತ್ತೆ. ಅಂದರೆ ನೀವು ಶೌಚಾಲಯ ಕಟ್ತಾ ಇದ್ದೀರಿ ಅಂದರೆ ನಿಮ್ಗೇನು ಬೇಕಾಯಿತು? ಇಟ್ಟಿಗೆ ಬೇಕಾಯಿತು, ಸಿಮೆಂಟ್ ಬೇಕಾಯಿತು, ಜಲ್ಲಿಕಲ್ಲುಗಳು ಬೇಕಾಯಿತು, ಶೌಚಾಲಯದ
ವಸ್ತುಗಳು ಬೇಕಾಯಿತು, ಅದನ್ನು ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಒಂದು ಜನ ಬೇಕಾಯಿತು, ಅಲ್ಲಿಯ ಗಾಡಿಗಳು ಬೇಕಾಯಿತು. ಸೊ ಅದರಿಂದ ಒಂದು 10 ಜನಕ್ಕೆ ನಿಮ್ಗೇನು ಕೆಲಸ ಸಿಗ್ತಾ ಹೋಯಿತು, ರೊಟೇಷನಲ್ ಆಗ್ತಾ ಬಂತು. 1 ಲಕ್ಷ ಕೋಟಿ ಓವರ್ 5 years ವಿಲ್ ಪ್ರಾಬಬ್ಲಿ ಬಿಕಮ್ 2 lakh crores ಅಥವಾ 3 ಲಕ್ಷ ಕೋಟಿ. ಅಂದರೆ ಕೇವಲ ಒಂದು ಸಾಮಾಜಿಕ ಔಟ್ಕಮ್ ಡೆಫಿನೆಟ್ ಆಗಿದ್ದಿದ್ದು, ಸೆನ್ಸಿಟಿವ್ ಆಗಿರ್ತಕ್ಕಂತಹ ಔಟ್ಕಮ್ ಡೆಫಿನೆಟ್ ಆಗಿದ್ದಿದ್ದು, ಅದನ್ನು ತಂದ ರೀತಿ ಏನಿದೆ ಸ್ಕೇಲ್ ಮತ್ತು ಸ್ಪೀಡ್, ಅದರಿಂದ ಒಂದು ಆರ್ಥಿಕ ವೃದ್ಧಿಯೂ ಆಯಿತು. ಆ ಆರ್ಥಿಕ ವೃದ್ಧಿಯಲ್ಲಿ ಹೆಚ್ಚಿನ ಪಾಲು ಯಾರಿಗೆ ಬಂತು ಅಂತಂದರೆ ಒಬ್ಬ ಬಡ ಕೂಲಿಗೆ ಬಂತು, ಒಬ್ಬ ಟ್ರಾನ್ಸ್ಪೋರ್ಟ್ ಅವನಿಗೆ ಬಂತು, ಒಬ್ಬ ಫ್ಯಾಕ್ಟ್ರಿಯಲ್ಲಿ ಸಿಮೆಂಟ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋ ಒಬ್ಬ ಕೂಲಿಕಾರನಿಗೆ ಬಂತು, ಜಲ್ಲಿಗಳ್ನ ಹೊಡಿತಕ್ಕಂತಹ ಒಬ್ಬ ಕೂಲಿಯನಿಗೆ ಬಂತು. ಸೊ ಆದ್ದರಿಂದ ನೀವು ನೋಡಿದಾಗ ಏನಾಗತ್ತೆ ಅಂತಂದರೆ ಒಂದು ಆರ್ಥಿಕ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ, ಅವುಗಳ ಔಟ್ಕಮ್ ಅಂತೇನಿದೆ ಪ್ರತ್ಯೇಕವಾಗಿರಬೇಕಾದ್ದಿಲ್ಲ. ನಾವು ಆರ್ಥಿಕತೆಯೇ ಬೇರೆದಾಗಿ ತರ್ತೀವಿ, ನಾವು ಸಾಮಾಜಿಕ ವ್ಯವಸ್ಥೆನೇ ಬೇರೆದಾಗಿ ತರ್ತೀವಿ ಅನ್ನೋದು ಒಂದು ಮೂರ್ಖ ಪರಿಕಲ್ಪನೆ ಅನ್ನೋದನ್ನು ಸಿದ್ಧ ಮಾಡಿ ತೋರಿಸಿದ್ರು. ಈ ಮೋದಿನಾಮಿಕ್ಸ್ ಅಂತೇನಿದೆ, ದ ಥರ್ಡ್ ವೇ, ಇಂಡಿಯನ್ ವೇ, ಭಾರತೀಯ ವ್ಯವಸ್ಥೆಯನ್ನು ಭಾರತೀಯ ದೃಷ್ಟಿಯಿಂದನೇ ನೋಡಬೇಕು ಅನ್ನುವ ಒಂದು ಪರಿಕಲ್ಪನೆ, ಅದಕ್ಕೊಂದು ಉದಾಹರಣೆ ಇದು. ಶೌಚಾಲಯಗಳನ್ನೂ ಕಟ್ಟಿಸಿದ್ರಿ, ಸ್ಕೇಲ್ ಆ್ಯಂಡ್ ಸ್ಪೀಡಲ್ಲಿ ಬಂದಿದ್ದರಿಂದ ನಿಮ್ಮ ಅರ್ಥವ್ಯವಸ್ಥೆಗೆ ಇನ್ನೂ ಹೆಚ್ಚಿನ ಬಡೋತ್ತರಿ ಅನ್ನೋದಾಯಿತು. ಅದರೊಟ್ಟಿಗೆ ಒಂದು ಸಾಮಾಜಿಕ ಔಟ್ಕಮ್, ಹೆಣ್ಣುಮಕ್ಕಳಿಗೆ ಒಂದು ಡಿಗ್ನಿಟಿ, ಅನುಕೂಲ ಅನ್ನೋದು ಬಂತು. ಈ ಲೆಕ್ಕದಲ್ಲಿ ನೋಡಿದಾಗ ಮೋದಿನಾಮಿಕ್ಸ್ ಅಂತೇನಿದೆ ಸೋಷಿಯೋ ಎಕನಾಮಿಕ್ ಫಿಲಾಸಫಿ ಹೊರತಾಗಿ ಸೋಷಿಯಲ್ ಫಿಲಾಸಫಿ ಬೇರೆ, ಎಕನಾಮಿಕ್ ಫಿಲಾಸಫಿ ಬೇರೆ ಅನ್ನುವ ಒಂದು ಪಾಶ್ಚಾತ್ಯರ ಮತ ಏನಿದೆ ಅದನ್ನು ಒಂದು ತೊಡೆದು ಹಾಕಿ ನಮ್ಮದೇ ಅಭಿಮತವನ್ನು ಕಾರ್ಯಸಿದ್ಧಿ ಮಾಡಿ ತೋರಿಸಿದ ಒಂದು ಚಮತ್ಕಾರಿಕ ಕೃತಿ. ಈ ನಿಟ್ಟಿನಲ್ಲಿ ಹೇಳಿದಾಗ ಒಂದು ಶೌಚಾಲಯಗಳು, ಪೆಹಲೆ ಶೌಚಾಲಯ ಬಾದ್ ಮೇ ದೇವಾಲಯ ಅನ್ನೋದಕ್ಕೆ ಎಷ್ಟು ಮಹತ್ವ ಅನ್ನೋದನ್ನು ನೀವೇ ಮನಗಾಣ್ತೀರಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.